ಜೊತೆ ಈಗ ಬಾಮಾ ಹರೀಶ್ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದರ್ಶನ್ ಮತ್ತೆ ಸುದೀಪ್ ಅವರು ಒಂದಾಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಾ? ಖಂಡಿತ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರ ಮನ್ಸಲ್ಲಿ ಕೂಡ ಇವ್ರೆ ಬೇರೆ ಅವ್ರು ಬೇರೆ ಅಂತ ಇತ್ತು. ಬಟ್ ಯಾರು ಬೇರೆ ಇಲ್ಲ, ಖಂಡಿತವಾಗ್ಲೂ ಎಲ್ಲರೂ ಒಂದಾಗ್ತಾರೆ ಅಂತ ಇದೊಂದು ನಿದರ್ಶನ ಇದು. ನನ್ಗೆ ಗೊತ್ತಿರಂಗೆ ನನಗೂ ಸಾಕಷ್ಟು ವರ್ಷಗಳಿಂದ ನಾನು ದರ್ಶನ್ ಆಗ್ಲಿ ಸುದೀಪ್ ಅವ್ರು ನೋಡ್ತಾ ಬಂದಿದ್ದೀನಿ. ಬಟ್ ಅವರಲ್ಲಿ ಯಾವ್ದೇ ಒಂದು ವೈಯಕ್ತಿಕ ದ್ವೇಷಗಳಿಲ್ಲ, ಮತ್ತೊಂದಿಲ್ಲ, ಏನಾಗಿದೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ ಅಂದ್ರೆ ಬಹಳ ಖುಷಿ ಅಂತ ವಿಚಾರ, ಬಹಳ ಸಂತೋಷ ಅಂತ ವಿಚಾರ. ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ತುಂಬಾ ಒಳ್ಳೇದಾಗ್ತದೆ ಅಂತೇಳಿ ಅನ್ಕೊಂಡು. ಬಿಕಾಸ್ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳು ಅಂದಾಗ ನಾನು ನನ್ನ ಮೂವಿ, ನನ್ನ ಅಭಿಮಾನಿಗಳು, ನನ್ನ ಚಿತ್ರ ಇಷ್ಟೇ ನೋಡಂಗಿಲ್ಲ. ನಾವು ನಮ್ಮ ಚಿತ್ರರಂಗ ಬೆಳಿಬೇಕು ಅಂದಾಗ ದೊಡ್ಡ ನಟರ ಪಾಲು ದೊಡ್ಡದಾಗೇ ಇರುತ್ತೆ. ಅಲ್ಲಿ ಅವರೆಲ್ಲರೂ ಕೂಟ ಒಟ್ಟಿಗಿದ್ದಂಥ ಸಂದರ್ಭದಲ್ಲಿ ಆ ಬೆಳವಣಿಗೆಗೆ ಇನ್ನಷ್ಟು ಒಂದು ಒಳ್ಳೆ ಗೊಬ್ಬರ ಎಲ್ಲ ನೀರೆಲ್ಲ ಹಾಕಿ ಹೆಂಗೆ ಒಂದು ದೊಡ್ಡ ಮರ, ಆಲದ ಮರ ರೀತಿಯಲ್ಲಿ ಬೆಳೆಯುತ್ತೆ, ಆ ರೀತಿಯಾಗಿ ಮಾಡಬೇಕಾದಂಥ ಜವಾಬ್ದಾರಿ ಇರುವಂಥದ್ದು ಇವ್ರ ಮೇಲೆ ಇವಾಗ. ಖಂಡಿತ ಸರ್. ಯಾವುದೇ ಒಬ್ಬ ನಟ ನನ್ನ ವೈಯಕ್ತಿಕವಾಗಿ ನೋಡ್ಕೊಳ್ಳ ಕನ್ನಡ ಚಿತ್ರರಂಗದ ಏಳಿಗೆನೂ ಕೂಡ ನೋಡ್ತಾನೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಅವರಿಬ್ಬರನ್ನ ಒಟ್ಟಿಗೆ ಸೇರ್ಸಕ್ಕಂತ ದೊಡ್ಡ ವಿಚಾರ. ಬಟ್ ನಿಜವಾಗಿ ಅದಕ್ಕೆ ರಾಕ್ಟರ್ ವೆಂಕಟೇಶ್ವರ ವೈಯಕ್ತಿಕವಾಗಿ ಹಾಗೂ ಚಿತ್ರರಂಗದ ಪರವಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಪುಷ್ಟಿ ಕೊಡುವಂತ ವಿಚಾರ, ಪ್ರೇಕ್ಷಕರು ಕೂಡ ಒಂದು ಪುಷ್ಟಿ ಕೊಡುವಂತ ವಿಚಾರ. ಪ್ರೇಕ್ಷಕರು ಕೂಡ, ಅಭಿಮಾನಿಗಳು ಕೂಡ ಭಿನ್ನಾಭಿಪ್ರಾಯಗಳಿರುತ್ತೆ. ಭಿನ್ನಾಭಿಪ್ರಾಯಗಳು ದೂರ ಮಾಡಿ ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬರ್ತಕ್ಕಂತ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಂತೆಂಥದ್ದಕ್ಕೆಲ್ಲ ಮಾದರಿಯಾಗಿ ಬಂದಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಇರುವಂತ ನಟರು. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಈ ರೀತಿಯಾಗಿ ಸಾಕಷ್ಟು ಜನ ಇದ್ದಾರೆ. ಒಂದು ಅವರ ಬರೀ ಮೂವಿಲ್ ಮಾತ್ರ ಅಲ್ಲ, ನಾವು ಹೀರೋಗಳು, ರಿಯಲ್ ಆಗು ಹೀರೋಗಳು ಅನ್ನುವ ರೀತಿಯಲ್ಲಿ ಮಾದರಿಯಾಗಿ ನಡ್ಕೊಂಬಂದಂಥವ್ರು. ರಿಯಲ್ ಆಗಿ ಅವ್ರ ದಾಂಪತ್ಯ ಜೀವನ ಆಗಲಿ, ಅವ್ರು ನೆಟ್ಕೊಳ್ತಾ ಇದ್ದಂಥ ರೀತಿ ಆಗಿರ್ಬೋದು, ಅಭಿಮಾನಿಗಳನ್ನು ಪೂಜಿಸ್ತಾ ಇದ್ದಂಥ ರೀತಿ ಆಗಿರ್ಬೋದು, ಎಲ್ಲೇ ಹೋದಂಥ ಸಂದರ್ಭದಲ್ಲಿ ಸ್ನೇಹಪೂರ್ವಕವಾಗಿ ನೆಟ್ಕೊಳ್ತಾ ಇದ್ದಂಥ ರೀತಿ, ಇದೆಲ್ಲವೂ ಕೂಡ ಮಾದರಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಎತ್ತ ಸಾಕ್ತಾ ಇದೆ ಚಿತ್ರರಂಗ ಅನ್ನುವ ರೀತಿಯಾದಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು ಅಲ್ವಾ? ನಿಮ್ಗೆ ಅದು ಅನ್ಸಿಲ್ವಾ ಸರ್? ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಇವತ್ತೆಲ್ಲ ಅವತ್ತು ಕನ್ನಡ ಚಿತ್ರರಂಗ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ತಾವು ಒಂದು ಒಳ್ಳೆ ಮಾತಾಡಿದ್ರೆ, ಬಟ್ ನಿಜವಾಗ್ಲೂ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಲಾವಿದನಿಗೆ, ಪ್ರತಿಯೊಬ್ಬ ಬಿಸಿಯೆಸ್ಟ್ ನಿರ್ದೇಶಕ ನಾನು ಒಂದೇ ಕೇಳ್ಕೊಡೋದು ಏನಂದ್ರೆ, ಅಟ್ಲೀಸ್ಟ್ ಇವತ್ತು ಕನ್ನಡ ಚಿತ್ರರಂಗ ಉಳಿಸ್ಲಿಕ್ಕೆ, ಕನ್ನಡ ನಮ್ಮ ತರ ನಾವು ಬೆಳೆಸ್ಲಿಕ್ಕೆ ಖಂಡಿತವಾಗ್ಲು, ಯಾಕಂದ್ರೆ ಪ್ರತಿಯೊಬ್ರು ಮನಸ್ಸು ಬೇಕು, ಪ್ರತಿಯೊಂದು ಶ್ರಮ ಬೇಕು. ಯಾಕಂದ್ರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ವಿಷ್ಣುವರ್ಧನ್ ಅವರಾಗ್ಲಿ, ಅಂಬರೀಷ್ ಆಗ್ಲಿ, ಶಂಕರ್, ಕನ್ನಡ ಚಿತ್ರರಂಗಕ್ಕೆ ಹೋಗ್ಸ್ಕರ ದುಡಿದಿರ್ತಕ್ಕಂಥ ವ್ಯಕ್ತಿಗಳು. ಅದೇ ರೀತಿ ಇವತ್ತು ಎಷ್ಟೋ ಚಿತ್ರಮಂದಿರಗಳು ಮುಗಿಸ್ತಾ ಇದೆ ಸಿಂಗಲ್ ಸ್ಕ್ರೀನ್. ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಏನು ಸ್ಟಾರ್ಸ್ ಇದಾರೆ, ಪ್ರತಿಯೊಬ್ರು ನಾವು ಇನ್ನೊಂದು ಮತ್ತೊಮ್ಮೆ ನಾವು ಮನವಿ ಮಾಡೋದೇನಂದ್ರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು 3 ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಬೆಳೆಯುತ್ತೆ, ಉಳಿಯುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಪಿಕ್ಚರ್ಗಳು, ಯಾಕಂದ್ರೆ ಆ ಒಂದು ಇವುಗಳು 3 ಚಿತ್ರ ಮಾಡಿದ್ರೆ ಖಂಡಿತ ಇವುಗಳ ಮಧ್ಯೆ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬೆಳೀತಾರೆ, ಹೊಸ ಒಳ್ಳೊಳ್ಳೆ ಚಿತ್ರಗಳು. ಆಮೇಲೆ ಪ್ರೇಕ್ಷಕರು ರೆಗ್ಯುಲರ್ ಆಗಿ ಥಿಯೇಟರ್ಗೆ ಬರ್ತಕ್ಕಂಥ ವ್ಯವಸ್ಥೆ. ಆಮೇಲೆ ಇವರ ಫ್ಯಾನ್ಸ್ಗಳು ಕೂಡ ಒಟ್ಟಾದಂತ ಸಂದರ್ಭದಲ್ಲಿ ಎಂತ ಚಿತ್ರಗಳನ್ನು ಬೇಕಾದ್ರೂ ಗೆಲ್ಲಿಸ್ಬೋದು, ಬ್ಲಾಕ್ ಬಸ್ಟರ್ ಹಿಟ್ ಮಾಡ್ಬಿಡ್ಬೋದು. ನಮ್ಮ ಚಿತ್ರರಂಗ ಬೆಳಿಲಿಕ್ಕೆ ಅಭಿಮಾನಿಗಳ ಪಾತ್ರನೇ ದೊಡ್ಡದಿರೋದು. ಖಂಡಿತವಾಗ್ಲು ಸರ್. ಇನ್ನೊಂದಷ್ಟು ಚಿತ್ರಗಳಿಗೆ ಸೆಕೆಂಡ್ ಲೈನ್, ಥರ್ಡ್ ಲೈನ್, ಆ ತರ ಪಿಕ್ಚರ್ಗೆ ಬಹಳ ಒಂದು ಪುಷ್ಟಿ ಕೊಡುವಂತ ವಿಚಾರ. ಯಾಕಂದ್ರೆ ನಮ್ಮ ಸ್ಟಾರ್ಸ್ ಗಳು ಏನಿದ್ದಾರೆ, ಸ್ಟಾರ್ಸ್ ಗಳ ವರ್ಷಕ್ಕೆ 2-3 ಪಿಕ್ಚರ್ ಮಾಡಿದ್ರೆ ಖಂಡಿತವಾಗಿ 2 ತಿಂಗಳಿಗೆ 1 ತಿಂಗಳಿಗೆ ಒಂದೊಂದು ಸ್ಟಾರ್ ಪಿಕ್ಚರ್ ಥಿಯೇಟರ್ ರಿಲೀಸ್ ಆಗ್ತದೆ. ಅಷ್ಟೇ ಅಟ್ಲೀಸ್ಟ್ ಚಿತ್ರರಂಗ ಉಳಿಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯ ಸರ್. ಯಾಕಂದ್ರೆ ಥಿಯೇಟರ್ ಸಿಂಗಲ್ ಸ್ಕ್ರೀನ್ ಇಂದಾನೆ ಎಷ್ಟೋ ಜನ ಸ್ಟಾರ್ಸ್ ಆಗಿರೋದು. ಇವತ್ತು ಸ್ಟಾರ್ಸ್ ಗಳು ಅಟ್ಲೀಸ್ಟ್ ಆ ಒಂದು ಸಿಂಗಲ್ ಸ್ಕ್ರೀನ್ ಉಳಿಸ್ಕೊಳ್ಳೋಂತ ಕೆಲಸ ಖಂಡಿತವಾಗಿ ಎಲ್ಲರೂ ಮಾಡ್ಬೇಕು. ಬಟ್ ಇವತ್ತು ಏನ್ ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಒಟ್ಟಿಗೆ ಸೇರಿದರೆ ಬಹಳ ಖುಷಿ ಅಂತ ವಿಚಾರ. ಕನ್ನಡ ಚಿತ್ರರಂಗ ನಿಜವಾಗ್ಲೂ ಖುಷಿ ಪಡುವಂತ ವಿಚಾರ ಸರ್. ಸರ್, ಈಗ ಸಹಜವಾಗಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅಂತ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಇರ್ತವೆ, ನಿಮ್ಮ ಮನಸ್ಸಲ್ಲೂ ಕೂಡ ಇರ್ತವೆ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನಾನು ಇದ್ದಂಥ ಸಂದರ್ಭದಲ್ಲಾದರೂ ಬಗೆಹರಿದ್ರೆ ಎಲ್ಲೋ ಒಂದು ಥರ ಒಂದು ಸಂತೃಪ್ತಿ ಭಾವ ಇರುತ್ತೆ. ಓಕೆ, ಒಂದು ಇಂಡಸ್ಟ್ರಿಗೆ ನಾನು ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ,
ಇಂಥವ್ರ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೆ ಅನ್ನುವಂಥದ್ದು ಇದ್ದೇ ಇರುತ್ತೆ, ಯಾರೇ ಆಗಿದ್ರು ಕೂಡ. ನೀವು ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಯೋಚನೆ ಇತ್ತ ಸರ್ ನಿಮ್ಮಲ್ಲಿ? ಖಂಡಿತ ಸರ್, ಯಾಕಂದ್ರೆ ಅಕ್ಲರ್ ವೆಂಕಟೇಶ್ ಅವರು ಮಾಡಿದ್ದಾರೆ ಅಂದ್ರೆ ನಾವು ಮಾಡ್ದಂಗೆ, ಇಂಡಸ್ಟ್ರಿ ಮಾಡ್ದಂಗೆ. ಹೌದು ಹೌದು. ಯಾಕಂದ್ರೆ ನಾನ್ ಮಾಡ್ದೆ ಅವ್ನ್ ಮಾಡ್ದೆ ಅದು ಬರಬಾರ್ದು. ಯಾಕಂದ್ರೆ ನಾವು ಅನ್ನೋದು ಹೋಗ್ಬೇಕು ಸರ್ ಇಲ್ಲಿ. ಹೌದು. ನಾನು ಅನ್ನೋದು ಅನ್ಕೊಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಯಾವತ್ತು ಉದ್ಧಾರ ಆಗಲ್ಲ, ಯಾರ ಬೆಳವಣಿಗೆ ಇರೋದು ಒಳ್ಳೇದಲ್ಲ. ಬಟ್ ಇವತ್ತೇನ್ ರಾಕ್ಲೈನ್ ವೆಂಕಟೇಶ್ ಅವ್ರು ಮಾಡಿದ್ದಾರೆ, ಅದು ನಿಜವಾದ ಕನ್ನಡ ಚಿತ್ರ ಬೆಳವಣಿಗೆಗೆ ಮಾಡಿದ್ದಾರೆ. ಯಾಕಂದ್ರೆ ರಾಕ್ಲೈನ್ ವೆಂಕಟೇಶ್ ಅವ್ರು ಮಾಡಿ ನಾವೆಲ್ಲ ಸೇರಿ ಮಾಡ್ದಂಗೆ. ಯಾರು ಮಾಡಿದ್ದೆ ಅಂತ. ಬಟ್ ಇಂತ ನಾನು ಅಧ್ಯಕ್ಷ ಅಂತ ಕಾಲಾವಧಿಲಿ ಅಟ್ಲೀಸ್ಟ್ ಇದೊಂದು ಒಳ್ಳೆ ಕೆಲಸ ಮಾಡಿದ್ರು. ಅದಕ್ಕೆ ನಾನು ನಮ್ಮ ರಾಕ್ಲೈನ್ ವೆಂಕಟೇಶ್ವರ ವೈಯಕ್ತಿಕವಾಗಿ ತಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ನಿಜವಾದ ಥ್ಯಾಂಕ್ಸ್ ಹೇಳ್ತೇನೆ. ಕಳೆದ 6 ವರ್ಷಗಳಿಂದ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇತ್ತು ಸರ್? ಏನಾದರೂ ಮಾಡಬೇಕು, ನೀವು ಈ ಹಿರಿಯರೆಲ್ಲ ಸೇರಿಕೊಂಡು ಒಂದು ಚರ್ಚೆ ಮಾಡೋಣ, ಅವ್ರನ್ನೆಲ್ಲ ಸೇರಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಫಸ್ಟ್ ನಾವು ಒಂದು ಇನಿಷಿಯೇಟ್ ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಹೇಗೆ ನಡೀತಾ ಇತ್ತು ಅಂತ? ಖಂಡಿತ ಏನಂದ್ರೆ ಎಲ್ಲದಕ್ಕೂ ಒಂದು ಕಾಲ ಕೂಡ್ ಬರ್ಬೇಕು ಸರ್. ನಾ ಹೇಳುದು ಎಲ್ಲ ಒಂದು ಕಾಲ ಕೂಡ್. ಇವತ್ತೇನು ನಮ್ಮ ಸುಮಲತಾ ಮೇಡಮ್ ಅವ್ರ ಬರ್ಡೇ ಇತ್ತು, ಆ ಒಂದು ಸಂದರ್ಭ, ಆ ಒಂದು ಕೂಡ್ಸೋ ಅಂತ ಕೆಲಸ ಅದು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವ್ರು ಮಾಡಿದ್ರು. ಅದ್ರಲ್ಲಿ ರೀಸನ್ ಬಿಹೈಂಡ್ ಅಂದ್ರೆ ಸುಮಲತಾ ಅವ್ರದ್ದು ಒಂದು ಕಾರಣ. ಹೌದು. ಯಾಕಂದ್ರೆ ಅಂಬರೀಶ್ ಅವ್ರ ಮನೆ ಅಂದ್ರೆ ಅವಾಗಿಂದ ಅದೆಲ್ಲ ನಾನು ಆಗ್ಲೇ ಹೇಳ್ತಿದ್ದೆ ಮನೆ ಅಂದ್ರೆ ಚಿತ್ರರಂಗದಲ್ಲಿ ಟ್ರಬಲ್ ಶೂಟರ್ ತರ ಇದ್ದಂತವ್ರು ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಹೋದ ನಂತರ ಅಂಬರೀಶ್ ಅವರಿದ್ರು ಟ್ರಬಲ್ ಶೂಟರ್ ತರ. ಅವ್ರು ಹೋದ ನಂತರ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು. ಬಟ್ ಅಟ್ಲೀಸ್ಟ್ ಯಾರಾದರೂ ಒಂದು ಇನಿಷಿಯೇಟ್ ಅನ್ನ ತಗೊಳ್ಬೇಕಾಗಿತ್ತು, ಆದರೆ ಮಾತು ಕೇಳೋರು ಬೇಕಾಗಿತ್ತು. ಈಗ ದರ್ಶನ್ ಅವರು ಅಷ್ಟು ಈಸಿ ಅಲ್ಲ ಅವರನ್ನ ಮನವೊಲಿಸಬೇಕು ಅಂದರೆ. ಸುಮಲತಾ ಅಂಬರೀಶ್ ಅವರು ಹಾಕಿದಂಥ ಗೆರೆಯನ್ನ ದಾಟೋದಿಲ್ಲ. ಅಮ್ಮ ಅಮ್ಮ ಅಂತ ಮದರ್ ಇಂಡಿಯಾ ಅಂತ ಕರೀತಾರೆ ಅವರನ್ನ. ಅವ್ರ ಲಕ್ಷ್ಮಣ ರೇಖೆ ಹಾಕ್ದಂತೆ ಸುಮಲತಾ ಅವರು ಒಂದು ಮಾತು ಹೇಳಿದ್ರೆ ಆ ರೀತಿ ಅದೆಲ್ಲವೂ ಕೂಡ ಈಗ ಸಹಕಾರಿ ಅಂದ್ರೆ ಒಂದು ಹೆಲ್ಪ್ ಆಗಿದೆ ಅವರಿಬ್ರನ್ನು ಒಂದ್ ಮಾಡ್ಲಿಕ್ಕೆ. ಖಂಡಿತ ಸರ್. ಏನಂದ್ರೆ ಯಾಕಂದ್ರೆ ಅವ್ರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಸಂಬಂಧಗಳ ಮೇಲೆ ಹೋಗೋದು ಖಂಡಿತವಾಗ್ಲು ಏನಿವತ್ತು ಒಂದು ನಮ್ಮ ಸುಮಲತಾ ಮೇಡಮ್ ಬರ್ಡೇ ಸಂದರ್ಭದಲ್ಲಿ ಇವರಿದ್ದು ಒಟ್ಟಿಗೆ ಸೇರೋದು ಬಹಳ ಖುಷಿಯಂತ ವಿಚಾರ. ಇದೇ ರೀತಿ ಪ್ರತಿಯೊಬ್ಬ ಯಾರ ನಟರಾಗ್ಲಿ, ಯಾರ ನಿರ್ದೇಶಕರಾಗ್ಲಿ, ಯಾರ ನಿರ್ಮಾಪಕರಾಗ್ಲಿ, ಯಾರ ಪ್ರದರ್ಶಕರಾಗ್ಲಿ, ಯಾವುದೇ ಈ ತರ ವೈಯಕ್ತಿಕ ದ್ವೇಷಗಳಿರ್ಲಿ ಎಲ್ಲ ಮರ್ತು ಕನ್ನಡ ಚಿತ್ರ ಏಳಿಗೆಯಾಗಿ ದುಡಿಲಿ ಅಂತೇಳಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ ಸರ್. ಸರ್ ಇನ್ನೊಂದು ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ನಮಗೆ ತಿಳಿದು ಬಂದಿದ್ದು ಅಂದರೆ, ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋದು ಅಂದರೆ ದಿಗ್ಗಜರು ಅನ್ನುವಂಥ ಟೈಟ್ಲ್ ಮುಖಾಂತರ, ದಿಗ್ಗಜರು ಟೈಟ್ಲ್ ಮುಖಾಂತರ ಇವರಿಬ್ಬರು ಕೂಡ ಸೇರಿ ಒಂದು ಮೂವಿ ಮಾಡ್ತಾರೆ. ಈ ಹಿಂದೆ ಅಂಬರೀಶ್ ಅವರು, ವಿಷ್ಣುವರ್ಧನ್ ಅವರು ಮಾಡಿದ ರೀತಿಯಲ್ಲಿ ಮತ್ತೊಂದು ರೀತಿಯಾದಂಥ ಒಂದು ಚಿತ್ರ ಸೆಟ್ಟೇ ಇರುತ್ತೆ. ಅದರಲ್ಲಿ ದರ್ಶನ್, ಸುದೀಪ್ ಕಾಣಿಸ್ಕೊಳ್ತಾರೆ ಅನ್ನುವಂಥ ಒಂದು ಬಾಡೂಟದ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಅಭಿಮಾನಿಗಳಿಗೆ ಅನ್ನುವಂಥ ಮಾಹಿತಿ ಇದೆ. ಆಗ್ಲಿ ಸರ್, ಖಂಡಿತವಾಗ್ಲು. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಇನ್ನೊಂದು ದಿಗ್ಗಜರ ಆಗ್ಲಿ, ಯಾಕಂದ್ರೆ ಇದೇ ನಮ್ ರಾಕ್ಲೈನ್ ವೆಂಕಟೇಶ್ ಅವರ ಪ್ರೊಡಕ್ಷನ್ ಮಾಡ್ಲಿ. ಯಾಕಂದ್ರೆ ಅವ್ರ ದಿಗ್ಗಜರು ಕೂಡ ರಾಕ್ಲೈನ್ ಅವ್ರ, ಇನ್ನೊಂದು ದಿಗ್ಗಜರು ಆ ಒಂದು ಪ್ರೊಡಕ್ಷನ್ ನಮ್ ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್ ಆಗ್ಲಿ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇದಕ್ಕಿಂತ ಸಂತೋಷ ಇಡೀ ಕರ್ನಾಟಕ ಜನತೆ ಎಲ್ಲರೂ ಖುಷಿ ಪಡ ಅಂತ ವಿಚಾರ ಸರ್. ನಾವು ಚಿತ್ರರಂಗದಲ್ಲಿ ಸರ್ ತುಂಬಾ ದಿನ ಆಗೋಗ್ಬಿಟ್ಟಿತ್ತು, ದೊಡ್ಡ ದೊಡ್ಡ ಸ್ಟಾರ್ಗಳನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡಿ ಈ ರೀತಿಯಾಗಿ ಎಷ್ಟು ಸಂತೋಷ ಇರುತ್ತೆ ಸರ್. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈ ರೀತಿಯಾಗಿ ಎಲ್ಲ ಒಟ್ಟೊಟ್ಟಿಗೆ ಸೇರಿ ಒಂದು ಸೆಲೆಬ್ರೇಷನಲ್ಲಿ ಎಲ್ಲ ಭಾಗಿಯಾಗಿ. ನಮ್ಮ ಕನ್ನಡ ಚಿತ್ರರಂಗ ಅಂದರೆ ಎಲ್ಲರೂ ಒಂದೇ ಅನ್ನುವ ರೀತಿಯಾದಂಥ ಒಂದು ಮೆಸೇಜನ್ನು ಪಾಸ್ ಮಾಡೋದು, ಖುಷಿಯಲ್ಲಿ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದು ಖಂಡಿತ ಬಹಳ ಅದು ಒಂದು ಇದು ಆಕ್ಚುಲಿ ಈ ಬೆಳವಣಿಗೆ ಬಹಳ ಖುಷಿ ಆಗುತ್ತೆ ಸರ್. ನಾನು ಹೇಳೋದು ಒಬ್ಬ ಅಧ್ಯಕ್ಷನಾಗಿ ಏನಂದ್ರೆ ಕನ್ನಡ ಚಿತ್ರರಂಗದ ಯಾವುದೇ ಕಾರ್ಯಕ್ರಮ ಆಗ್ಲಿ ಪ್ರತಿಯೊಬ್ಬ ನಟ ನಟಿಯರು ಕೂಡ ಸೇರ್ಬೇಕು ಸರ್. ಹೌದು. ಇದು ಒಂದು ವೈಯಕ್ತಿಕ ಕಾರ್ಯಕ್ರಮ ಆಯ್ತು ಸುಮಲತಾ, ಬಟ್ ನಿಜ ಬಹಳ ಖುಷಿ ಅಂತ ವಿಚಾರ. ಬಟ್ ನಾನು ಹೇಳೋದು ತಾವೀಗ ಕೇಳಿದ ಪ್ರಶ್ನೆಗೆ, ಯಾಕಂದ್ರೆ ಕನ್ನಡ ಚಿತ್ರರಂಗದ ಏಳಿಗೆ ಯಾವುದೇ ಕಾರ್ಯಕ್ರಮ ಆಗ್ಲಿ ಪ್ರತಿಯೊಬ್ಬ ನಟ ನಟಿಯರು ಕೂಡ ಬರಬೇಕು. ಯಾಕಂದ್ರೆ ನಾವು ಬೇರೆ ಲ್ಯಾಂಗ್ವೇಜ್, ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಬೇರೆ ಲ್ಯಾಂಗ್ವೇಜ್ ನೋಡ್ತಾರೆ, ಪ್ರತಿಯೊಬ್ಬರು ಸೇರ್ತಾರೆ, ಮಾಡ್ತಾರೆ, ಪ್ರತಿಯೊಂದು ಖುಷಿ ಆಗುತ್ತೆ. ಯಾವುದೇ ಕಾರ್ಯಕ್ರಮ ಪ್ರತಿಯೊಬ್ಬರು ಸೇರಿದಾಗ ಅದು ಬಹಳ ಖುಷಿ ಆಗುತ್ತೆ. ಆ ಬೆಳವಣಿಗೆ ಇನ್ನೂ ಆಗ್ಬೇಕು ಅನ್ನೋದು ನನ್ಗೂ ಆಸೆ ಇದೆ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಭಾಮಾ ಹರೀಶ್ ಅವರು ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ರೀತಿಯಾದಂಥ ಬೆಳವಣಿಗೆ ಆಗಬೇಕಾಗಿತ್ತು, ಒಳ್ಳೆಯ ಬೆಳವಣಿಗೆ.